ಹೌದು. ಮಾತಾಡ್ಕೋತ ಒಂದು ಮಾತು ಹೇಳಿದ್ರು ಅವ್ರು. ಹಾ, ಏನ್ ಹೇಳ್ತಾರಿಪ್ಪ ಮಾತಾ? ಅರುವ ಇನ್ನೊಂದು ಮರುವದ ವಿಷಯದೊಳಗ ಹಾ ಹಾ ಮಾತು ಹೇಳ್ಕೋತ ಹೋಗಿ ವಿಷಯ ಹೆಚ್ಚು ಮಾಡಿ ಆರತಿ ಮಾಡಬೇಕು ಮಗಳ ಹಿಂಗ ಶಬ್ದ ಬಳಸಿದ್ರು ಅವರು. ಹಾ ಹಾ ಮಗಳ, ನಾ ಯಾಕೆ ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ ಅನ್ನೋದು ತುಸು ನೀವು ತಿಳ್ಕೊಬೇಕು. ಹೌದು ಹೌದು. ನೀವಲ್ಲ, ನಿಮಗಿಂತ ದೊಡ್ಡ ದೊಡ್ಡ ಮೇಳಗಳು ನಿಮ್ಮ ಮುತ್ತೆಗಳು ಕೂಡ ನಾ ಹೆಂಗೆ ಮಾಡ್ಬೇಕು ಮಾಡ್ತೀನಿ. ಹಾ ಹಾ ಏನೋ ಇರಲಿ, ಸುಮ್ಮೊಂದು ದೊಡ್ಡ ಮಠ ಮನೆ ಹೋದಾನ ಅಂತೇಳಿ ಇರ್ಲಿ. ನಾ ಮರ್ಯಾದೆ ಕೊಟ್ಟು ನಾ ಮಾತು ಹೇಳ್ತೀನಿ ಮಗಳ ಅಂತೇಳಿ ಮಾತು ಅವ ಹಾ ಹಾ ಅಂದಾನಲ್ಲ ಅಂದ್ಬಿಟ್ಟಾನೀಗ. ಹೌದು. ಏನ ಹತ್ತಾರತ್ ಹಿಂಗೆ ಅಂತೇಳಿ ಬೇಡ. ಹಾ ಹಾ ಇರ್ಲಿ, ಏನಿಲ್ಲ ಅಂದಾನಂದ್ರೆ ಮಾತು ಹೋಗ್ಯದ ಹೋಗ್ಲಿ. ಚಲೋದಕ್ಕೆ ಒಂದು ವಿಷಯ ಹೇಳದ ಪುಣ್ಯಾತ್ಮರೇ ನಿಮ್ಗೆ ಎಲ್ಲರಿಗೆ ಗುರ್ತದ. ಏನ್ ಹೇಳಿದ್ರಪ್ಪ ವಿಷಯ? ಚೋಕಾಮೇಳನ ಕತೆ ಹೇಳಿದ್ರು. ಹೌದು, ಚೋಕಾಮೇಳಂದು. ಚೋಕಾಮೇಳನ ಹೆಣ್ತಿದ್ದು ಬಾಣೆತನ ಇತ್ತು. ಹೌದು. ಇಲ್ಲಿ ಮಂದಿ ಮಾತ್ರ ತೊಡೆದ್ರಿ, ಇದ್ದವ್ರು ಪಚ್ಚರಿ, ಇಲ್ಲಿ ಕಾಕಾರಿಗಂತ ವಿಷಯ ಗುರುತಿದ್ದವ್ರು ಅದ್ರಿ ನೀವೆಲ್ಲ. ಹಾ ಹಾ ಚೋಕಾಮೇಳನ ಹೆಣ್ತಿದ್ದು ಬಾಣೆತನ ಬತ್ತು. ಹೌದು. ಅವಾಗ ಅವ್ರ ಅಕ್ಕನ್ನ ಹಾ ಕರ್ಕೊಂಡು ಬರ್ಬೇಕಂದ್ರೆ ಅವನು ಹೆಣ್ತಿ ಅವನು ಕರ್ಕೊಂಡು ಬರ್ಬೇಕಂತ ಹೇಳಿ ಹೌದು ಬಾಣೆತನಕ್ಕೆ ಕರ್ಕೊಂಡು ಬರ್ಲಾಕ್ ಹೋದ. ಹಾ ಅವಾಗ ದಾರಿ ಒಳಗ ಪಾಂಡುರಂಗನ ಹಾ ಮಂದಿರ ಇತ್ತು. ಹೌದು. ಅಲ್ಲಿ ಹೋಗಿ ಮರೆತು ಪಾಂಡುರಂಗನ ಅಂಗಳ ಕಸ ಹಾ ಹೊಡಿಲಕ್ಕ ಚಲೋ ಮಾಡ್ದ. ಹೌದು. ಮರೆತಿದ್ದಕ್ಕಾಗಿ ಹಾ ಪಾಂಡುರಂಗ ಬಂದ ಹೆಣ್ತಿ ಬಾಣೆತನ ಮಾಡ್ಯಾನ ಅಂತ ಈ ಸಭಾದಾಗ ಹೇಳಿದಿ. ಹೌದು. ಇಲ್ಲಿ ಕಾಕವ್ರು ಕೂತಾರ. ಹಾ ಹಾ ಎರಡೂ ಮೇಳ ಅವರಿಗೆ ಸರಿ ಸಮಾನ. ಸರಿ ಸಮಾನ. ಇದು ಒಂದೇ ಒಂದು ಮಾತು ಕೇಳ್ತೇನೆ ಅವ್ರಿಗೆ. ಹಾ ಹಾ ಚೋಕಾ ಮೇಳರೇ ಮರತ ಅಂಗಳ ಕಸ ಹೊಡಿಲಕತ್ಯಾನ. ಹೊಡಿಲಾಕತ್ತಾನ. ಕರೆ ಮರತ ಅಂಗಳ ಕಸ ಹೊಡ್ಕೋತಾವ ಅಲ್ಲೇ ಕೂತಾನ. ಹಾ ಹಾ ಕರೆ ಪಾಂಡುರಂಗ ಮರತಾನೋ ಏನ ಅರು ಹಿಡ್ದಾನು. ಹೌದಾ? ಇವ ನನ್ನ ಅಂಗಳ ಕಸ ಹೊಡಿಲಕತ್ಯಾನಂತ ಹೇಳಿ ಹಾ ಪಾಂಡುರಂಗ ಅರುವ ಹಿಡಿದ ಹೆಣ್ಣಿನ ರೂಪ ತೊಟ್ಟು ಚೋಕಾ ಮೇಳನ ಹೆಣ್ತಿನ ಬಾಣೆತನ ಮಾಡ್ಯಾನು. ಹಾ ಹಾ ಎಲ್ಲಾರು ಬಿಟ್ಟು ಏನ ಮರ್ತ ಮಾಡ್ಯಾನ್ರಿ? ಇಲ್ಲ, ವಿಷಯ ನಡಿಬೇಕು. ಯಾಕಂದ್ರೆ ನಿಮ್ ಕೂಡ ಚರ್ಚೆ ಮಾಡಿದ್ರೆ ಮಂದಿ ಕೂಡತೈತಿ ನಮ್ಗೆ. ಹಾ ಹಾ ಇಲ್ಲೇ ಕಂದಿದ್ದೆ ಬರ್ತದ. ಹಿಂಗ ಹೆಂಗ್ರಿ ಮರೆ? ಹಾ ಹಾ ಹಿಂಗೂ ಮಾತಾಡೋದು ಮಾತ. ಹೌದಾ? ಮಾತಾಡ್ತಾನ ನನ್ನ ವಿಷಯ ಮುರಿದು ಪರಸು ಮಾಸ್ತಾರ ನೀವು ಮಾತಾಡು. ಹಾ ಹಾ ಪರ ಹುಲಿಯ ಇವನೆಲ್ಲಿ ತಂದೆ ಟೆಪಿಗೆ ಬಾಬಾನ. ಹಾ ಹಾ ಬರ ದಾರ ಸಿಕ್ಕನ. ಎಲ್ಲಿದ್ಯಪ್ಪ ಈಸ್ತನ? ಹಾ ಹಾ ಇರ್ಲಿ ಇರ್ಲಿ. ಇವತ್ತು ಬಂದು ಇದೇ ಊರ ನಾನು. ಹಾ ಹಾ ಇದೇ ಊರ ಓದಿದಿ. ಹೌದು. ನಾ ಬರಾಗ ಅವನೇ ತಂದಂತ ಮಾಡಿದ್ದೆ ಇನ್ನೊಬ್ರು ಸಂಗಾಟ. ಇಲ್ಲ ಇರ್ಲಿ, ಇದೇ ಊರು ಹಿರಿಯರು. ವಿಷಯ ಎಲ್ಲಿ ಸಿಗುತ್ತದ, ಹಾ ಹಾ ನಾ ಮಾತಾಡುವಂತ ಮಾತು ಎಲ್ಲಿ ಬಲಿಗೆ ಬೀಳುತ್ತದ. ಹೌದಾ? ಇಷ್ಟರ ಜ್ಞಾನ ಇಟ್ಕೊಂಡ್ರೆ ನನ್ನ ಜೋಡಿ ವಾದ ಮಾಡ್ಲಾ? ಹಾ ಹಾ ಅವ ಮರ್ತಾನ. ಯಾರು ಚೌಕಾ ಮೇಳ ಮರ್ತಾನ. ಮರ್ತಾನ. ಮರತಿದ್ದಕ್ಕೆ ಏನು ಕೆಲಸ ಆಗ್ಯದ ಅದನ್ನ ಹೇಳ ನನಗ. ಹಾ ಹಾ ಅವ ಪಾಂಡುರಂಗ ಅರು ಹಿಡ್ದಾನ. ಹೌದು. ಇವ ನನ್ನ ಅಂಗಳ ಕಸ ಹೊಡಿತಾನ ಅನ್ನೋದು ಅರು ಪಾಂಡುರಂಗ ಹಿಡ್ದಾನ. ಹೋಗಿ ಹೇಳ್ತಿ ಬಾಣೆತನ ಮಾಡ್ಯಾನ. ಹೌದು. ಇವ ಮರತ ಏನ್ ಹೊಡೆದ? ಇವ ಸುಮ್ ಕಸನೇ ಹೊಡೆದಾನ. ಇವ ಅಂಗಳ ಕಸನೇ ಹೊಡೆದಾನವ. ಮುಂದೆ ಕಸ ಹೊಡೆದ ಸಾಕಾಗಿ ಹೋಗಿ ಮನೆಗೆ ಕೇಳ್ತಾನೆ ಹೇಳ್ತೀನ. ಹಾ ಹಾ ನಾ ಮಾರ್ತ ಕೂತ ಹೆಂಗ ಮಾಡುದು? ನಮ್ಮ ಮಗು ಬಂದು ಬಾಣೆತನ ಮಾಡ್ಯಾಳ. ಹಾ 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 ನಮ್ಮವು ಬಂದು ಬಾಣೆತನ ಮಾಡಿ ಅವಾಗ ಅರಿವಿಗೆ ಬರ್ತತ್ರಿ. ಇದು ನನ್ನ ಗುರು ಪಾಂಡುರಂಗನೇ ಬಂದ ಅವಾಗ ಅರಿವು ಆಯ್ತತಿ ಇವ್ನಿಗೆ. ನೋಡು, ಇಂಥ ಮರುಗಡಿ ಮಂದಿ ಕೂಡ ನಾ ಏನು ವಾದ ಮಾಡೋದು ಇವತ್ತು? ಮರುವಿಗೆ ಬಿದ್ದಾವ, ಮರುವಿಗೆ ಬೀಳ್ಬೇಕವ, ಅರಿವಿಗೆ ಬರಬಾರ್ದು. ಹೊಟ್ಟೆ ಪ್ರತಿಯೊಂದು ವಿಷಯಕ್ಕೂ ಅರ್ಥದ. ಪ್ರತಿಯೊಂದೊಂದು ವಿಷಯಕ್ಕೂ ಅನುಭವ ಅದ. ಅನುಭವ. ಒಂದು ಮಾತು ಹೇಳಿದ್ರ ಅವರು. ಏನ್ ಹೇಳ್ತಾರೆ ಮಾರಾಯರು? ಕೌರವರು ಮತ್ತು ಪಾಂಡವರು. ಕೌರವರು 101 ಮಂದಿ ಇದ್ರು. ಹಾ ಶಕುನಿನು 101 ಮಂದಿ ಇದ್ರು. ಹಾ ಆ ಶಕುನಿಗೋಳಿಗೆ ಕೂಳ ಹಾಕಲಾರದೆ ಕೌರವರು 100 ಮಂದಿನ ಸಾಯಿ ಹೊಡೆದ್ರು. ಹೌದು. ಶಕುನಿ ತಂದಿಗೆ ತಿಳ್ಕೊಂಡ ಅವ ಅರುವಿಟ್ಟ. ಶಕುನಿ ತಂದೆ ಏನ್ ಅರುವಿಟ್ಟ? ಏನಿಟ್ರಿಪ್ಪ? ನನ್ನ 100 ಮಕ್ಕಳ ಸಾಯ್ಬೇಕಂದ್ರೆ ಕೌರವ್ರು ಇದಕ್ಕೆ ಮೂಲ ಕಾರಣದಾರ. ಹೌದು. ಇವ್ರನ್ನ ಹೆಂಗೆ ನನ್ನ ಮಕ್ಕಳನ್ನ ಸಾಯಿ ಹೊಡೆದಾರ ನೋಡು, ಹಂಗೆ ಅವ್ರ ಮಕ್ಕಳನ್ನು ಸಾಯಿ ಹೊಡಿಬೇಕಂತೇಳಿ ಶಕುನಿದು ಒಂದು ಕಾಲ ತೆರವಿ ಮಾತು ತಗೊಂಡಾನ. ಹೌದು. ಇದು ಸತ್ಯ ಇದ್ರ ಆರ್ತಿ ನೀ ಮಾಡು, ಸುಳ್ಳಿದ್ರ ಆರ್ತಿ ನಾ ಮಾಡ್ತೀನಿ. ಹಿಂಗ ಏನೇನು ಮಾತಾಡಿದ್ರ ಅವರು. ಹೌದು. ನಿಮ್ಗೆ ನಾ ಮಾತು ಕೇಳ್ತೀನಿ. ಇಲ್ಲೆಲ್ಲ ಕೂತಂತ ಹಿರಿಯರಿಗೆ ಕೇಳ್ತೀನಿ. ಹಿರಿಯರಿಗೆ 100 ಮಕ್ಕಳು
100 ಮಂದಿ ಮಕ್ಕಳು ಕೂಳಿಲ್ಲಾರ್ದನೆ ಬಿಕ್ಕಿ ಬಿಕ್ಕಿ ಒಂದು ಹನಿ ನೀರಿಗೆ ಒಂದು ಹನಿ ಅನ್ನಕ್ಕಾಗಿ ಬಿಕ್ಕಿ ಬಿಕ್ಕಿ ಮಕ್ಕಳು ಒದ್ದಾಡಿ ಸತ್ತಾವ ಒದ್ದಾಡಿ. ಮತ್ತೆ ಇದು 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 ಅರು ಹಿಡಿಬೇಕಾನೆ ಹಿಡಿಬಾರ್ದ್ರಿ ಇದನ್ನ ತಂದೆನ ಮರುವಿಗೆ ಬೀಳ್ಬೇಕಾಗಿತ್ತಲ್ಲ. ಮತ್ತೆ ಇದು ಎಲ್ಲ ಇಟ್ಟೆಲ್ಲ 100 ಮಕ್ಕಳು ಸತ್ರು ಮರೆತು ಒಳ್ಳೇದೇ ಮಾಡ್ಯಾರ ಅನ್ನೋಬೇಕೇನ ಅವ್ರಿಗೆ. ಹಿಂಗ್ರಿ ಮರ ನೀವು ಮಾತಾಡೋದು ಮಾತದ ಹೌದಾ? ಅಲ್ಲ, ನೀವೇ ನಿಮ್ಮ ಬಾಯಲ್ಲಿ ನೀವೇ ಹೇಳ್ತೀರಿ 100 ಮಕ್ಕಳಿಗೆ ಒಂದು ಹನಿ ಅಗಳ ಅನ್ನ ಕೊಡ್ಲಾರ್ದೇನೆ ಸಾಯಿ ಹೊಡೆದಾರತ್ತ ಬಾಯಿಲಿ ಹೇಳ್ತೀರಿ ಬಂದಿಖಾನೆದಾಗ ಹಾಕಿ. ಮತ್ತು 100 ಮಕ್ಕಳ ಸತ್ತಾವ ತಂದೆ ಕುತ್ತಾನ ಕಣ್ಣಿದ್ರಿಗೆ ಒಂದೇ ಒಂದು ಮಗ ಏನರೇ ಆಗಿ ಬರೀ ಮಗ ಕಾಲು ಮುರುಕೋತಂದ್ರೆ ನಾನು ಇಂಥ ಸಮಯದಾಗ ಕಾಲು ಮುರುಕೋತೇಳಿ ಈ ಸದ್ಯ ಎಲ್ಲರೂ ಜನ ಮಾತಾಡ್ತಾರೆ. 100 ಮಕ್ಕಳು ಬಿಕ್ಕಿ ಸತ್ತಾವಂದ್ರೆ ಅವ್ನಿಗೆ ಅರು ಇರ್ಬೇಕ ಇರಬಾರ್ದ? ಇರಬೇಕಲ್ಲ ಅರುವ. ಅವನ ಅರು ಐತತ್ತ ಹೇಳೇ ಕೌರವ್ರ ಕುಲ ನಾಶ ಮಾಡ್ಯಾನತ್ತ ಹೇಳಿರಿ. ಅವನಿಗೆ ಅರುವಿದ್ದೆ ಕೌರವ್ರ ಕುಲ ನಾಶ ಮಾಡ್ಯಾನ. ನಾನು ಇದಕ್ಕೆ ಹೇಳತ್ತೇನು. 100 ಮಕ್ಕಳು ನನ್ನ ಸತ್ತಾವಂದ್ರೆ 100 ಮಕ್ಕಳು ನಿನ್ನೂ ಸತ್ತಿರ್ತಾವ, ಸಾಯ್ಬೇಕಾಗ್ಯದ. ಹೌದು. ಇಲ್ಲಿ ನಿನಗೆ ಮಾತು ಕೇಳ್ತೀರಿ ಮಾರಾಯ. ಏನು ಕೇಳಿದ್ರಿ ಮಾರಾಯರಿಗೆ? ಕೌರವರು ಪಾಂಡವರು ಕಾಸ ಅಣತಮ್ಮರು. ಕೌರವರು ಮತ್ತು ಪಾಂಡವರು ಕಾಸ ಅಣತಮ್ಮರು. ದುರ್ಯೋಧನ ಕೌರವ್ರಿಗೆ ಅಂದ್ರೆ ದುರ್ಯೋಧನ ಪಾಂಡವರಿಗೆ ಪಾಲ ಕೊಡ್ಲಕ್ಕ ಒಪ್ಪಲಿಲ್ಲ. ಹೌದು. ಅವಾಗ ಪಂಚ ಪಾಂಡವರು ಕೃಷ್ಣ ಪರಮಾತ್ಮನ ಕಡೆ ಹೋಗ್ತಾರೆ. ಕೃಷ್ಣ ಪರಮಾತ್ಮನ ಕಡೆ ಹೋಗಿ ಕೇಳಿದ್ರವರು ಏನಂತ ಕೇಳ್ತಾರೆ ಸರ? ಭಗವಂತ ನಮಗ ದುರ್ಯೋಧನ ಪಾಲ ಕೊಡಲ್ಲ, ಹೆಂಗ ಮಾಡೋದಂತ ಕೇಳಿದ್ರು. ಅವಾಗ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾನ, ಏನಂತ್ರಿ ಸರ? ಏ ದುರ್ಯೋಧನ, ಅವರು ನಿಮ್ಮ ಕಾಕಾ ಬಾಬನ ಮಕ್ಕಳದಾರು. ನೀ ಭಾಳ ಕೊಡಬೇಡ, ನೀ ಭಾಳ ತಗೋ. ಅವರಿಗೆ ಬರೀ 5 ಹಳ್ಳಿ ಮಾಡ್ಕೊಂಡು ತಿನ್ನಾಕ ಕೊಡು ದುರ್ಯೋಧನಾಥ ಕೃಷ್ಣ ಹೇಳ್ದ. ಹೌದು, ನೀ ಬಾರಣ ತಗೋ, ಅವ್ರಿಗೆ ಚಾರಾಣಿ ಕೊಡು. ಅವರು ನಿಮ್ಮ ಕಾಕಾ ಬಾಬನ ಮಕ್ಕಳದ ಒತ್ತ ಒಡದ ಹೇಳಿದ್ರು ಇದನ್ನು ಮರ್ತ ದುರ್ಯೋಧನ ಒಂದು ಚೂಜಿ ಅಣಿ ಊರಾಟ ಜಾಗನು ಅವರಿಗೆ ಕೊಡುದಿಲ್ಲಂದ. ಒಂದು ಚೂಜಿ ಅಣಿ ಊರಾಟ ಜಾಗನು ಅವರಿಗೆ ಕೊಡುದಿಲ್ಲಂದ. ಕುರುಕ್ಷೇತ್ರ ಯುದ್ಧದೊಳಗ ಮಡದ ಹೋದ ದುರ್ಯೋಧನ. ಹೌದಾ? ಇದು ಮರ್ತಾನಿಲ್ಲ. ಅವರು ನಮ್ಮ ಅಣ್ಣತಮ್ಮರದಾರ ಅಂತೇಳಿ ಅವ್ರಿಗೆ ಕೊಡ್ಬೇಕಂತೇಳಿ ಅವರು ಹಿಡಿದು ಒಂದು 5 ಹಳ್ಳಿ ಕೊಟ್ಟಿದ್ದಪ್ಪ ಅಂತಾರೆ. ಇವ್ ಉಳಿತಿದ್ದಿಲ್ಲ ಭೂಮಿ ಮೇಲೆ, ಉಳಿತಿದ್ನಲ್ಲ. ಅವರು ನಮ್ಮವ್ರನ್ನೋದು ಮರ್ತಲ್ಲೇ ನಿನಗೆ ಇಂಥ ಪರಿಸ್ಥಿತಿ ಬಂದದ ಮಾರಾಯ. ಹೌದಾ? ಅಲ್ಲಿ ದುರ್ಯೋಧನಗೆ ಬಂದದ. ಇಲ್ಲಿ ಗೂಳಿ ಶಿರ್ವಾಳ ಜೋತು ಮಾರಾಯಿಗೆ ಬರ್ತದೆ. ಇವತ್ತು ಹೊತ್ತೊಂಡದ್ರ ತಿಳ್ಕೊಂಡನ ಜೋಡಿ ವಾದ ಹಾಕ. ಹೌದಾ? ನಾ ಸುಮ್ಮ ಇರ್ಲತ್ತೇಳಿ ಒಂದು ಪ್ರಶ್ನೆ ಸಂದತ್ ಒಂದು ಸೈಲೆಂಟ್ ಮಾತಾಡೋಣ. ಇವಂದು ಯಾಕ ಮೆತ್ತಗಾಗ್ಯಾನ? ನಿಮ್ಮಂತ ಗಡಿ ಒಳಗೆ ಮೆತ್ತ ಆಗ್ತೀನಿ ನಾನು. ಹೌದಾ? ವಿಷಯಕ್ಕೆ ಹತ್ತಿ ಹೌದು ಪ್ರತಿ ಒಂದೊಂದು ಉತ್ತರಗಳನ್ನು ಕೊಡ್ರಿ. ನೀವು ಕೊಡ್ರಿ. ನಿಮಗೆ ಉತ್ತರ ಕೊಡೋರಿಗೆ ನಾ ಬ್ಯಾಡ ಅನ್ನೋದಿಲ್ಲ. ಇನ್ನ ಒಂದು ಮಾತು ಮಾತಾಡ್ಕೋತ ಅವ ನಮ್ಮ ದಿಮ್ಮ ಬಡಿ ಪವನೆ ಅವ ಒಂದು ಮಾತು ಭಾರಿನೇ ಮಾತಾಡ್ದ. ಏನ್ ಮಾತಾಡ್ತಾನ್ರಿಪ್ಪ? ದ್ರೌಪದಾ ದೇವಿ ಸೀರೆ ಸೆಳಿತಿದ್ದ ದುಶ್ಯಾಸನ. ದ್ರೌಪದಾ ದೇವಿ ಸೀರೆ ದುಶ್ಯಾಸನ ಸೆಳಿತಿದ್ದ. ಅವಾಗ ಮರತ್ ನಿತ್ತಲತ್ತಕಿ. ಮೈ ಮ್ಯಾಲಿನ ಸೀರೆ ಮರತ್ ನಿತ್ತಳು. ಹೌದು. ಅವಾಗ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟು ಆಕಿನ ಮಾನ ಕಾಪ್. ಇದು ನಿಮ್ಮ ನಾಚಿಕೆರೆ ಬರ್ತದೇನಿಲ್ಲ ಇಂಥವೆಲ್ಲ ಸಭಾದಾಗ ಹೇಳಕ್ಕ. ಇಂಥ ಮಾತು ಹೇಳಕ್ಕ ಇದು ದೊಡ್ಡ ಸಭಾ ಇದ್ರೆ ನಿಮ್ಗೆ ಗತಿ ಹಂಗಾಗ್ತಿತ್ತು. ಇನ್ನ ಮಕ್ಕೊಂದಲ್ಲೇ ಕೇಳಕತ್ತಾರ ಮಂದಿ ತುಂಬಾ ಹೊಚ್ಕೊಂಡು. ಇರ್ಲಿ. ನಿಮ್ಮ ಮಾತ. ಪಾಂಡವರು ಪಗಡಿ ಆಟದಾಗ ದ್ರೌಪದಾ ದೇವಿನ ಸೋತ್ರು. ಅವಾಗ ಕೌರವ್ರ ಒಳಗ ದುಶ್ಯಾಸನ ಬಂದು ಸೀರೆ ಸೆಳಿಲಕತ್ತ. ಯಾರಿಗೆ? ದ್ರೌಪದಾ ದೇವಿಗೆ. ದ್ರೌಪದಾ ದೇವಿ ಸೀರೆ ಸೆಳಿಲಕತ್ತಾಗ ಹಂಗೆ ಬಿಟ್ಟು ನಿತ್ತಳತ್ತಳ. ಹಂಗೆ ಬಿಟ್ಟು ನಿಂತಿಲ್ಲ. ದ್ರೌಪದಾ ದೇವಿ ಸೀರೆ ಒತ್ತಿ ಹಿಡ್ಕೊಳಕತ್ತಳು. ಹೌದು. ಅವ ಹಿಡ್ಕೊಂಡಂಗ ಸೀರೆ ಹೆಚ್ಚಿಗೆ ಜಗಲಕತ್ತ. ಅವಾಗ ದ್ರೌಪದಾ ದೇವಿ ಎತ್ತಾಳ. ಏನಂತ? ಇನ್ನ ಮಾನ ಹೋಗುವಂತ ಸಮಯ ಬತ್ತು. ದ್ರೌಪದಾ ದೇವಿಗೆ ಅರು ಬಂದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೌದಾ ನನ್ನ ಮಾನ ಕಾಪಾಡು ಅಂತ ತಿಳ್ಕೊಂಡು ಅರುವಿಗೆ ಬಂದ ಕೃಷ್ಣ ಪರಮಾತ್ಮನ ಒದರದಳು. ಅವಾಗ ಅದೇ ಅರಿವು ಹಿಡಿದ ಕೃಷ್ಣ ಪರಮಾತ್ಮ 1000 ಮೊಳ ಸೀರೆ ಕೊಟ್ಟು ದ್ರೌಪದಾ ದೇವಿ ಮಾನ ಕಾಪಾಡ್ಯಾನ. ಹೌದಾ? ಮರ್ತ ಕೂತ್ರ ಉಳಿತೈತಿ ಅನ್ನಿನ ಸೀರೆ. ಹಂಗ್ಯಾಂಗ ಉಳಿತಿತ್ರಿಪ್ಪ? ಅದು ಉಳಿತಿದಲ್ಲ. ಈ ಹೆಂಗ್ ಮಾತಾಡಕತ್ತಾನು, ಹೆಂಗ ವಿಷಯ ಹಿಡ್ದಾನು.
ಹಾ ಹಾ ಯಾಕೆ ಮಾರಾಯ ಅಡಿಗೆ ಬಿದ್ದು ಮಾತಾಡಕತ್ತಾರ ರತ್ನ ಆತೀನಿ ಮತ್ತ್ ಅದು ಮರವಿನ ಕಂಪನಿ ಮರತೆ ಮಾತಾಡೋರು ಅವ್ರು. ಹಾ ಮರುವಿಗೆ ಬೀಳ್ಬೇಕಾಗ್ಯದ. ಅರಿವು ಹಿಡಿದು ಮಾತಾಡ್ಲಕ್ಕ ಸಾಧ್ಯನೇ ಇಲ್ಲ ಅವ್ರು. ಇಲ್ಲ ಯಾಕಂದ್ರೆ ಅವ್ರಿಗೆ ಅರಿವು ಹಿಡಿಯಾಕೆ ಹಾ ಅವ್ರಿಗೆ ಅರಿವು ಹಿಡಿಯಾಕೆ ಬರುದಿಲ್ಲ. ಬರೋದಿಲ್ಲ. ಜಗತ್ತದೊಳಗ ಹಾ ಅರಿವು ಅನ್ನೋದು ಬಹಳ ಮುಖ್ಯ ಅದ. ಹಾ ಹಾ ನಾನು ಯಾರು, ಹಾ ಹಾ ಎಲ್ಲಿದಿಂದ ಬಂದೆ, ಹೌದು. ನಾ ಬಂದ ಇಲ್ಲಿ ಕೆಲಸ ಏನು ಮಾಡಬೇಕು ಹಾ ಹಾ ಅನ್ನೋ ಅರಿವು ಮನುಷ್ಯಗ ಇರ್ಬೇಕ. ಇರಬೇಕ. ಹಾ ಇವ ನನ್ನ ಅಣ್ಣದಾನ, ಹಾ ಇವ ನನ್ನ ತಮ್ಮದಾನ, ಹಾ ಇವ ನನ್ನ ಅಣ್ಣನ ಮಗ ಅದಾನ, ತಮ್ಮನ ಮಗ ಅದಾನ, ಅಣ್ಣನ ಹೆಣ್ತಿ ತಮ್ಮನ ಹೆಣ್ತಿ ಅನ್ನೋದು ಈ ಪ್ರಪಂಚ ಜೀವನದೊಳಗೆ ಪ್ರತಿಯೊಬ್ರು ಅರಿವು ಹಿಡಿಬೇಕು. ಹೌದು ಅರುಮ್ಮದ ಬೇಕು. ಈಗ ನಿಮ್ಗೊಂದು ಮಾತು ಕೇಳ್ತೀನಿ. ಹಾ ಏನ್ ಕೇಳಿದ್ರಿ ಮಾತಾ? ಈಗ ನಿನ್ನ ಹೆಣ್ತಿ ಮನ್ಯಾಗ ಅದಾಳ. ಹೌದು. ಯಾರು? ಹಾ ಹಾ ಹೆಣ್ತಿ ಮನ್ಯಾಗ ಅದಾಳ. ನಿಮ್ಮ ಹೆಣ್ತಿ ಮನ್ಯಾಗ ಅದಾಳ. ಹಾ ಮತ್ತ ಮರೆತು ಹೆಣ್ತಿ ನನ್ನಕ್ಕೆ ಅದಾಳ ಅನ್ನೋದೇ. ಹಾ ಏನೋಬೇಕು ಮನೆಗೆ ಹೆಣ್ಮಕ್ಳು ಅದಾಳ ಅಂದ್ರೆ ಈಕಿನ ನನ್ನ ಹೆಣ್ತೈತಿ ಏನು ಮರೆತು ಹಂಗಲ್ಲಕ್ ಬರ್ತದ್ರಿಪ್ಪ. ಕಾಲು ಮುರಿಯಂಗ ಬಡಿತಾರ ನಿನ್ನ ಕಾಲು ಮುರಿಯಂಗ. ಹೌದು ಹೌದು. ನನ್ನ ಹೆಣ್ತಿಗೆ ನಾ ಹೆಣ್ತಿ ಅನ್ಬೇಕ, ಹಾ ಹಾ ನನ್ನ ತಾಯಿಗೆ ನಾ ತಾಯಿನೇ ಅನ್ಬೇಕ, ಹೌದು. ಅಕ್ಕಗ ಅಕ್ಕನೇ ಅನ್ಬೇಕು. ಅನ್ಬೇಕ. ಇದು ಅರಿವು ಮನುಷ್ಯಗ ಬೇಕು. ಇರೇಬೇಕಾಗ್ತದ. ಹಾ ಹಾ ಸುಮ್ಮ ಮರೆತ ಎಲ್ಲರೇ ಏನಾರೇ ಮಾಡಕ್ ಹೋದ್ರ ಬಡಗಿ ಏಟು ಬೀಳ್ತಾವ. ಹೌದು ಹೌದು. ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಕಾಕವ್ರು ಹೇಳಿದ್ರ ಹಾ ಹಾ ಮಂದಿ ತ್ವಾಡೆಯದ ಸರ ಇದ್ದಿದ್ದಿರ್ತಕ್ಕಂಥ ಮಂದಿನರಿ ನೀವು ಕುಂದರ್ಸ್ರಿ ಕುಂದಸ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳ್ಯಾರ. ಹಾ ಹಾ ಅದಕ್ಕ ಜಗತ್ತದೊಳಗ ಅರಿವು ಅನ್ನೋದು ಬಹಳ ಶ್ರೇಷ್ಠದ. ಶ್ರೇಷ್ಠದ. ಅದು ಸಭಾ ಇತ್ತಪ್ಪ ಅಂತಂದ್ರ ಮಾತಾಡ್ಲಾಕ ಹಾ ಹಾ ಬರ್ತದ. ಬರ್ತದ. ಹಾ ಮಾರ ಎಂದ ಮಂದಿ ತ್ವಾಡೆ ಇದ್ರು ಯೂಟ್ಯೂಬ್ ಮುಂದದಾವತ್ ಹೇಳಿ ಹೌದು. ಆ ಅಣ್ಣಾರಿಗೆ ಹೇಳಿದ್ರ ಯೂಟ್ಯೂಬ್ ಮೊದಲು ಬಂದ್ ಮಾಡಿರಕೂರತಿ. ಹಾ ಹಾ ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಅದು ಮಂದಿ ಇತ್ತಂದ್ರ ನೀನೇ ಅಲ್ಲ ನಾನೇ ಅಲ್ಲ. ಹಾ ನಂದು ಹಿಂಗದ. ನೀವೇನ ಸಾದಾ ಕಲಾವಿದ್ರತ್ತಲ್ಲ, ನೀವು ಒಳ್ಳೆ ಕಲಾವಿದ್ರಿದ್ರಿ, ಅನುಭವದ ವಿಷಯಗಳು ಕೊಡ್ತೀರಿ ಕರೆ. ಕೊಡ್ತಾರ. ಮುಂದೆ ಜನ ಇತ್ತಂದ್ರೆ ಅದು ವಿಷಯಗಳು ಹೊಂಡ್ತಾವ. ಹೊಂಡ್ತಾವ. ಯಾರೋ ಮುಂದೆ ಏನೋ ಮಂದಿ ಇರ್ಲಿಕ್ಕಂದ್ರೆ ಅದು ವಿಷಯಗಳ ಹೊಂಡ್ಲಾಕ್ ಸಾಧ್ಯನೇ ಇಲ್ಲ. ಬೇಕಾದಂತ ಕಲಾವಿದ್ರಿಲ್ಲ ಅವ. ಹೌದು. ಎಂತ ಕಲಾವಿದ ಇದ್ರು ವಿಷಯಗಳ ಹಾ ಹಾ ಹೊಂಡ್ಲಕ್ ಸಾಧ್ಯ ಇಲ್ಲ. ಪರಿಪೂರ್ಣವಾಗಿ ಹೊಂಡತಾವ ಕರೆ. ಇದ್ದೀವು ಹೊರಗೆ ಸಹಿತ ಹಾಕ್ಲಾರ್ದಂಗ ಆಗ್ತೈತಿ. ಹೌದು. ಅದಕ್ಕೆ ಜಗತ್ತದೊಳಗೆ ಅರಿವು ಅನ್ನೋದು ಬಹಳ ಶ್ರೇಷ್ಠದ. ಹಾ ಹಾ ಇಲ್ಲಿಗೆ ನಾವು ಯಾಕೆ ಬಂದಿದ್ದೆವು, ಎದಕ್ಕಾಗಿ ಬಂದಿದ್ದೆವು ಹಾ ಅನ್ನೋ ಅರಿವು ಮನುಷ್ಯಗ ಬೇಕು. ಬೇಕಂತಕ್ಕಂಥ ಮಾತನ್ನ ಹೇಳಿ ಹಾ ಅಣ್ಣವ್ರ ಅವೆಲ್ಲ ಕಟ್ ಮಾಡಿಬಿಡ್ಬೇಕ. ಬಿಡಬಾರ್ದವು. ಏನು ಮಾತಾಡಿದ್ವಿ ಯಾವ ಬಿಡಬೇಡ್ರಿ. ಬಿಡಬೇಡ್ರಿ ಇವೆಲ್ಲ. ಮತ್ತ ಪ್ರಶ್ನೆ ಸಂಧಿ ಯಾರು ಬಿಡದ್ಕರಿ, ಈ ಸದ್ದಿಂದ ಯಾರು ಬಿಡಬೇಡ್ರಿ. ನೀವೆಲ್ಲ ಶಿಸ್ತು ಮೇಯ್ದು ಬಂದಿರಿ ಬಿಡ್ಬೇಕಂತ ಹೇಳ್ಕರಿ. ಇರ್ಲಿ ಇರ್ಲಿ. ಹಾ ಹಾ ಅವ್ರು ಹೇಳಿದ ಅಣ್ಣ ಹೇಳಿದ ಮುಗಿತು. ಅವ್ರು ಏನು ಬಿಡಂಗಿಲ್ಲ. ಹೌದು. ಅವ್ರದ್ದು ಬಿಡ್ರಿ. ಆದ್ರೆ ಮರಗಳು ಜೋರ್ ಕೊಟ್ಟು ಇನ್ನೊಂದ್ಸಲ ಮಾತಾಡ್ತಾರ ಅವ್ರು. ಅವ್ರದ್ದು ಬಿಡ್ರಿ, ನಂದೇನು ಬಿಡ. ನಮ್ ಒಟ್ಟ ಬಿಡಕ್ಕೆ ಹೋಗ್ಬೇಡ್ರಿ. ಇರ್ಲಿ. ಹಾ ಅದಕ್ಕೆ ಬಹಳ ಮಾತಾಡ್ಲಾರ್ದೇನೆ ಹೌದು. ಏನೋ ಈಗ ಒಂದು ಚಾಲ ಹಾಡಿದ್ರ ನಮ್ಮ ಮಾರಾಯರು. ಹಾ ಅಲ್ಲಲ್ಲ ಏರೋದು ಹಾ ಹಾ ಅಲ್ಲಲ್ಲ ಎಂತ ದೇವರು. ಹಾ ಹಾ ಮಾರಾಯರ ನೀವು ದೊಡ್ಡವ್ರದ್ರಿ, ಹೆಂಗ ದಾಟಿ ಅದು ಏನು ಸುದ್ದಿ. ಹಾ ಹಾ ಇಲ್ಲ ಹಾಡ್ಯಾರ ಚಲೋ. ನಾ ಯಾಕೆ ಹಿಂಗ ಹತ್ತೀನಿ, ಯಾಕ್ರಿಪ್ಪ? ಯಾನಾರ ಕೆಟ್ರ ಏನೋ ನಾನೇ ಹೇಳ್ತೀನಿ ನಿಮಗೆ. ಹೌದು. ಕರೆ ನೀವು ಹೋಗಿ ಮತ್ತೊಬ್ಬರ ಬಳಿ ಬೇಯಿಸ್ಕೊಂಡು ಬರಬೇಡ್ರಿ. ಹೌದು. ಮಂದಿ ಮಕ್ಕೊಂದಾಗಿ ಹೇಳವ್ರ ಅವರು. ಯಾಕಂತ ಕೇಳಿದ್ರೆ ನಮ್ಕಿಂತ ನೀವು ದೊಡ್ಡವ್ರದಿರಿ, ಹಾ ಹಾ ದೊಡ್ಡ ಮಟ್ಟ ಮನೆಯವ್ರದಿರಿ. ಅದಿರಿ. ನಾನೇ ನಿಮಗೆ ಹೇಳ್ತೀನಿ ಕರೆ, ಮತ್ತೊಬ್ಬರ ಕೈಲಿ ಸಣ್ಣವ್ರ ಕೈಲಿ ಹೋಗಿ ನೀವು ಬೈಸ್ಕೊಂಡು ಬರಬೇಡ್ರಿ ಹೌದು ಅನ್ನುವಂತ ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೇನೆ ಹಾ ಬೀರ ದೇವರ ಕೈ ಒಳಗ ಹೌದು ಸಾಣಿಗೆ ಬೇರಾಗಿ ಸವಿತಿದ್ದ ಶ್ರೀಗಂಧದ ಕೊಡ್ಡಾಗಿ ತೆವಿತಿದ್ದ ಯಾರು? ಶಬ್ದ ಮಾಳಿಂಗರಾಯ. ಹೌದು. ಅಂತ ಮಾಳಿಂಗರಾಯ ಹಾ ಯಾವ ಪ್ರಕಾರವಾಗಿ ಹೂಕಾಯಿಗೆ ಹೋಗಿ